ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹರ್ಷಿತಾ ಪ್ರಣವಿ ಕಿಚನ್. ರಸಮಲೈ ಅಂದರೆ ಎಲ್ರಿಗೂ ತುಂಬಾ ಇಷ್ಟ ಆಗೋ ರೆಸಿಪಿ. ತುಂಬ ಕಡಿಮೆ ಖರ್ಚಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನಾವು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಮೇಲೂ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಎಲ್ಲ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ನಾನಿಲ್ಲಿ 1 ಲೀಟರ್ ಹಾಲನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ಇದು ಆರೆಂಜ್ ಪ್ಯಾಕು, ತುಂಬ ಗಟ್ಟಿ ಇರುತ್ತೆ. ಗಟ್ಟಿ ಇದ್ದರೆ ಹಾಲು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಬಾದಾಮಿ ಮತ್ತು ಸ್ವಲ್ಪ ಪಿಸ್ತಾ, ಒಂದು 1/4 ಟೇಬಲ್ ಸ್ಪೂನಷ್ಟು ಫುಡ್ ಕಲರು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು 2 ಟೇಬಲ್ ಸ್ಪೂನು. ಇಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆನ ನಾನಿಲ್ಲಿ ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ರಸ ಇಲ್ಲ ಅಂದರೆ ವಿನೆಗರ್ ಕೂಡ ನಾವು ಹಾಕೋಬೋದು. ನೆಕ್ಸ್ಟ್ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಪಾತ್ರೆಗೆ ಹಾಲನ್ನ ಹಾಕೋತಾ ಇದ್ದೀನಿ. ಹಾಲಿಗೆ ಸ್ವಲ್ಪನೂ ಕೂಡ ನೀರು ಹಾಕಬಾರ್ದು. ಎಷ್ಟು ಗಟ್ಟಿ ಇರುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಈಗ ಹಾಲು ಉಕ್ಕು ಬರ್ತಾ ಇದೆ. ನಾನಿವಾಗ ಅದಕ್ಕೆ ನಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕಿದ ತಕ್ಷಣ ಹಾಲು ಒಡೆಯುತ್ತೆ. ಇವಾಗ ಸ್ಪೂನಲ್ಲಿ ತಿರುಗಿಸಿದ್ರೆ ಹಾಲು ಒಡೆಯುತ್ತೆ. ಮತ್ತು ಇದನ್ನೇನು ತುಂಬ ಟೈಮು ಕುದಿಸೋದೇನು ಬೇಡ. ಜಸ್ಟ್ ಹಾಲು ಸ್ವಲ್ಪ ಒಡೆದು ಒಂದು 30 ಸೆಕೆಂಡ್ ಅಷ್ಟೇ ಸ್ವಲ್ಪ ಬಿಟ್ಟು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಇದನ್ನೇನು ತುಂಬ ಟೈಮ್ ಕುದಿಸ್ಬೇಕು ಆ ಥರ ಏನಿಲ್ಲ. ಜಸ್ಟ್ ಒಡೆದ್ರೆ ಸಾಕು ಹಾಲು. ನೋಡಿ ಎಷ್ಟು ಚೆನ್ನಾಗಿ ಒಡೆದಿದೆ. ಇವಾಗ ಇದನ್ನು ನಾವು ಈ ಥರ ಒಂದು ಕಾಟನ್ ಬಟ್ಟೆ ತೊಗೊಂಡು ಒಂದು ಜಾಲರಿ ತೊಗೊಂಡಿದ್ದೀನಿ. ಅದರಲ್ಲಿ ಹಾಕಿ ನಾವು ಇದನ್ನು ಸೋಸ್ಕೊಳ್ಳೋಣ. ನಾನಿವಾಗ ಬಟ್ಟೆ ಮೇಲೆ ಹಾಕೋತಾ ಇದ್ದೀನಿ. ಕಾಟನ್ ಬಟ್ಟೆ ಆದರೆ ತುಂಬಾ ಚೆನ್ನಾಗಿ ನೀರೆಲ್ಲ ಸೋಸಿ ಚೆನ್ನಾಗಿ ಬರುತ್ತೆ. ಇವಾಗ ನೀರು ಸೋಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಇನ್ನೊಂದು ಗ್ಲಾಸ್ ನೀರು ಹಾಕಿ ಇದನ್ನು ನೀಟಾಗಿ ವಾಶ್ ಮಾಡ್ಕೊತೀನಿ. ಯಾಕಂದರೆ ಇಲ್ಲಿ ನಾವು ನಿಂಬೆಹಣ್ಣಿನ ರಸ ಹಾಕಿರೋದ್ರಿಂದ ಹುಳಿ ಅಂಶ ಇರುತ್ತೆ. ಸೊ ಹಾಗಾಗಿ ಹುಳಿ ಅಂಶ ಸ್ವಲ್ಪನೂ ಕೂಡ ಇರಬಾರ್ದು. ಹುಳಿ ಅಂಶ ಇದ್ರೆ ಏನಾಗುತ್ತೆ, ಸಕ್ಕರೆ ಪಾಕದಲ್ಲಿ ಹಾಕಿದ ತಕ್ಷಣ ಇದು ಒಡೆದ್ಬಿಡುತ್ತೆ. ಸೊ ಹಾಗಾಗಿ ಇದನ್ನು ನೀಟಾಗಿ ಒಂದು 2 ಸರಿ ಇದನ್ನು ವಾಶ್ ಮಾಡ್ಕೊಂಡು ಈ ಥರ ಚೆನ್ನಾಗಿ ಹಿಂಡಿ ಇದನ್ನು ಒಂದು 10 ರಿಂದ 15 ನಿಮಿಷ ಹಾಗೆ ಬಿಡೋಣ. ಅಂದರೆ ನೀರೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಇದು ಚೆನ್ನಾಗಿ ಎಷ್ಟು ಮುದ್ದೆ ಥರ ಎಷ್ಟು ರೌಂಡ್ ಶೇಪಲ್ಲಿ ಆಗುತ್ತೆ ನಾನು ತೋರಿಸ್ತೀನಿ ನೋಡಿ. ಇವಾಗ ನೆಕ್ಸ್ಟ್ ಅದು ಡ್ರೈ ಆಗೋ ಅಷ್ಟರಲ್ಲಿ ನಾವು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದು ಸಕ್ಕರೆ ಪಾಕ ಬರಬೇಕಂತೇನಿಲ್ಲ. 1 ಎಳೆ ಪಾಕ 2 ಎಳೆ ಪಾಕ ಆ ಥರ ಏನಿಲ್ಲ. ಜಸ್ಟ್ ಸಕ್ಕರೆ ಕರಗಿ ಸ್ವಲ್ಪ ಕುದಿ ಬಂದರೆ ಸಾಕಾಗುತ್ತೆ. ನಾನಿಲ್ಲಿ ಸಕ್ಕರೆ ಹಾಕಿದ್ನಲ್ಲ ಅದೇ ಬಟ್ಲಲ್ಲಿ 3 ಕಪ್ ಆಗೋಷ್ಟು ನೀರನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ. 1/3 ರೇಷಿಯೋನಲ್ಲಿ 3 ಕಪ್ ಆಗೋಷ್ಟು ಹಾಕ್ಕೊಂಡು ಇದನ್ನು ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಕೊಂಡು ನಾನು ಸಕ್ಕರೆ ಎಲ್ಲ ಕರಗಿಸ್ಕೊತೀನಿ. ಅಷ್ಟರಲ್ಲಿ ಈ ಪನ್ನೀರು ಕೂಡ ರೆಡಿಯಾಗಿರುತ್ತೆ. ಇವಾಗ ನೋಡಿ ರೆಡಿಯಾಗಿದೆ, ತೋರಿಸ್ತೀನಿ. 15 ನಿಮಿಷ ಆಗಿದೆ ನೋಡಿ, ಎಷ್ಟು ಚೆನ್ನಾಗಾಗಿದೆ. ನೀರೆಲ್ಲ ಪೂರ ಡ್ರೈ ಆಗಿದೆ, ತುಂಬ ಚೆನ್ನಾಗಿ ಆಗಿದೆ ನೋಡಿ. ಅರ್ಧ ಲೀಟ್ರ್ ಹಾಲಲ್ಲಿ ನಾವು ಒಂದು 7 ರಿಂದ 8 ರಸಮಲೈನ ಮಾಡ್ಕೋಬೋದು. ಬಟ್ ಅದನ್ನೇ ಹೊರಗಡೆ ಬೇಕ್ರಿನಲ್ಲಿ ತೊಗೊಂಡ್ರೆ ತುಂಬ 300 to 400 ರುಪೀಸ್ವರೆಗೂ ಆಗುತ್ತೆ. ಜಸ್ಟ್ ಮನೆಯಲ್ಲೇ 150 ರುಪೀಸ್ ಯೂಸ್ ಮಾಡಿದರೆ ಸಾಕು. ಮನೆಯಲ್ಲಿ ಎಲ್ರಿಗೂ ಆಗೋ ಥರ ನಾವು ರಸಮಲೈನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇವಾಗ ಇದನ್ನು ಚೆನ್ನಾಗಿ ಪುಡಿ ಮಾಡಿ ಚೆನ್ನಾಗಿ ಇದನ್ನು ಜಾಮೂನ್ ಹಿಟ್ಟು ಬರುತ್ತಲ್ಲ ಅಷ್ಟು ಸ್ಮೂತಾಗಿ ನಾವು ಇದನ್ನು ನಾದ್ಕೋಬೇಕಾಗುತ್ತೆ. ಅಂದರೆ ಈ ಥರ ಅಂಗೈಯಲ್ಲಿ ಚೆನ್ನಾಗಿ ಈ ಥರ ತಿಕ್ಕಿ ಚೆನ್ನಾಗಿ ಸ್ಮೂತ್ ಮಾಡಬೇಕಾಗುತ್ತೆ. ತುಂಬಾ ಸ್ಮೂತ್ ಆಗಬೇಕು. ನಾವು ಜಾಮೂನ್ ಹಿಟ್ಟು ಯಾವ ಥರ ಸ್ಮೂತಾಗಿರುತ್ತೆ ಮತ್ತು ಮೈದಾ ಹಿಟ್ಟು ಕಲಸಿಟ್ರೆ ಎಷ್ಟು ಸ್ಮೂತ್ ಆಗುತ್ತೋ ಆ ಥರ ಇದು ಸ್ಮೂತಾಗಿ ಆಗಬೇಕು. ಸ್ವಲ್ಪನೂ ಕೂಡ ಅಂಟಬಾರ್ದು. ಮತ್ತು ಉಂಡೆ ಮಾಡಿದಾಗ ಅದಕ್ಕೆ ಸ್ವಲ್ಪನೂ ಕೂಡ ಕ್ರ್ಯಾಕ್ಸ್ ಆಗಬಾರ್ದು ಜಾಸ್ತಿ. ಚೆನ್ನಾಗಿ ಇದನ್ನ ಒಂದು 10 ನಿಮಿಷದವರೆಗೂ ನಾವಿಲ್ಲಿ ಚೆನ್ನಾಗಿ ಇದನ್ನು ಈ ಥರ ನಾದ್ಕೋಬೇಕಾಗುತ್ತೆ. ಇವಾಗ ಈ ಥರ ಉಂಡೆಗಳು ಮಾಡ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಸುತ್ತ ಏನಾದ್ರು ಕ್ರ್ಯಾಕ್ ಬಂತಂದರೆ ಅದೆಲ್ಲ ನೀಟಾಗಿ ಈ ಥರ ಕವರ್ ಮಾಡಬೇಕಾಗುತ್ತೆ. ಅಂದರೆ ಕ್ರ್ಯಾಕ್ಸ್ ಇದ್ರೆ ಏನಾಗುತ್ತೆ, ಜಾಸ್ತಿ ಪಾಕಕ್ಕೆ ಹಾಕಿದ ತಕ್ಷಣ ಅದು ಒಡೆದು ಬಿಡುತ್ತೆ, ಪುಡಿ ಆಗುತ್ತೆ. ಸೊ ಹಾಗಾಗಿ ಈ ಥರ ನೀಟಾಗಿ ಎಲ್ಲ ಕ್ರ್ಯಾಕ್ಸ್ ಎಲ್ಲ ಮುಚ್ಕೊಂಡು ಚೆನ್ನಾಗಿ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ನಾನು ಅದೇ ರೀತಿ ಎಲ್ಲನೂ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ 7 ಉಂಡೆಗಳ ಆಗಿದೆ. 7 ಮಾಡ್ಕೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಲಲ್ಲಿ. ಇವಾಗ ನೋಡಿ ಸುತ್ತ ಕ್ರ್ಯಾಕ್ಸ್ ಏನೂ ಇಲ್ಲ, ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಈಗ ಸಕ್ಕರೆ ಪಾಕನೂ ಅಷ್ಟರಲ್ಲಿ ಆಗಿದೆ. ಅಂದರೆ ಸಕ್ಕರೆ ಪಾಕ ಅಂದ್ರೇನು ಫುಲ್ಲು ಪಾಕ ಬರೋ ಥರ ಏನು ಮಾಡ್ಕೊಂಡಿಲ್ಲ. ಜಸ್ಟ್ ಸಕ್ಕರೆ ಕರಗಿ ಸ್ವಲ್ಪ ಕುದಿ ಬಂದಿದೆ. ಇವಾಗ ನಾನು ಅದಕ್ಕೆ ಒಂದೇ ಬಿಟ್ಟು ನೋಡ್ತೀನಿ. ಈಗ ಸ್ಟಾರ್ಟಿಂಗಲ್ಲಿ 1-2 ಬಿಡಿ, ಹೊಡಿಲಿಲ್ಲ ಅಂತಂದರೆ ಎಲ್ಲನೂ ಕೂಡ ಹಾಕಿ, ಏನಾದರೂ ಹೊಡಿತಂದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅದನ್ನು ನಾದಿ ತಿಕ್ಕಿ ಚೆನ್ನಾಗಿ ಆಮೇಲೆ ಮತ್ತೆ ಉಂಡೆ ಕಟ್ಟಿ. ಇವಾಗ ನಾನು ಹಾಕಿದೆ, ಫಸ್ಟ್ 2 ಹಾಕಿದೆ, ಏನೂ ಆಗಲಿಲ್ಲ, ಸ್ವಲ್ಪನೂ ಕೂಡ ಹೊಡಿಲಿಲ್ಲ. ಯಾಕಂದರೆ ನಾನು ಒಂದು 10 ನಿಮಿಷ ಅದನ್ನು ಚೆನ್ನಾಗಿ ನಾದಿದ್ದೆ. ಸೊ ಹಾಗಾಗಿ ಈಗ ಇದನ್ನು ಒಂದು 3 ನಿಮಿಷ ಫ್ಲೇಮ್ನ ಹೈಯಲ್ಲೇ ಇರಬೇಕು. ಹಾಕುವಾಗ ಲೋ ಅಲ್ಲಿ ಯಾವುದೇ ಕಾರಣಕ್ಕೂ ಇರಬಾರ್ದು. ಇದು ಬೇಯಿಸೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ
ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಬೇಯಿಸಬೇಕಾಗುತ್ತೆ. ನೋಡಿ ನಾನು ಹಾಕಿ ಒಂದು 2 to 3 ಮಿನಿಟ್ಸ್ ಆಯಿತು. ಎಷ್ಟು ದಪ್ಪ ಊದಿದೆ. ಈಗ ಇದೇ ಥರ ಫ್ಲೇಮ್ನ ಹೈಯಲ್ಲೇ ಇಟ್ಕೊಂಡು ಒಂದು 5 to 10 ಮಿನಿಟ್ಸ್ವರೆಗೂ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಸಕ್ಕರೆ ಪಾಕದಲ್ಲಿ. ಮೇಲೆ ಲೆಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಫುಲ್ಲು ಫ್ಲೇಮ್ನ ಲೋ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡು ಒಂದು 10 ನಿಮಿಷ ಬಿಟ್ಟು ಇದನ್ನು ಮುಚ್ಚಿ ಹಾಗೆ ಬಿಡೋಣ. ಅಂದರೆ ಪಾಕ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಮತ್ತು ತುಂಬ ಚೆನ್ನಾಗಿ ಆಗುತ್ತೆ. ನೋಡಿ ನಾನು ಪ್ಲೇಟ್ ಮುಚ್ಚಿ ಇವಾಗ ಮೇಲೆ ಲೆಡ್ ಕ್ಲೋಸ್ ಮಾಡಿ ಒಂದು 5ರಿಂದ 10 ನಿಮಿಷ ಬಿಡ್ತೀನಿ. ಇವಾಗ ಆಗಿದೆ ನೋಡಿ. ನಾನು ಹೈ ಫ್ಲೇಮಲ್ಲಿ ಒಂದು 5ರಿಂದ 10 ನಿಮಿಷ ಮಾಡಿ ಲೋ ಫ್ಲೇಮಲ್ಲಿ 5 ನಿಮಿಷ ಮಾಡಿ ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಆರಿದೆ, ತಣ್ಣಗಾಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ನಾವು ಹಾಲನ್ನ ಮತ್ತು ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಡೋಣ. ಹಾಲಿಗೂ ಅಷ್ಟೇ ಸ್ವಲ್ಪನೂ ನೀರು ಹಾಕಬೇಡಿ, ಇಲ್ಲ ಅಂದರೆ ನೀರು ಆಗಿಬಿಡುತ್ತೆ. ಸೊ ಹಾಗಾಗಿ ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಯಾಕಂದರೆ ಮೊದಲೇ ನಾವು ಇದನ್ನು ಸಕ್ಕರೆ ಪಾಕದಲ್ಲಿ ಹಾಕಿರ್ತೀವಲ್ವ. ಸೊ ಹಾಗಾಗಿ ಸಕ್ಕರೆನ ಮೀಡಿಯಮ್ ಆಗಿ ಹಾಕ್ಕೊಳ್ಳಿ. ನಿಮಗೆ ಕಾಫಿ ಟೀಗೆ ಎಷ್ಟು ಹಾಕೋತೀರೋ ಅಷ್ಟೇ ಬೇಕಾದರೆ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಹಾಲು ಉಕ್ಕು ಬರ್ತಾಯಿದೆ. ನಾನು ಅದಕ್ಕೆ ಫುಡ್ ಕಲರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೆ, ಆ ಫುಡ್ ಕಲರ್ನ ಹಾಕೋತಾ ಇದ್ದೀನಿ. ಇದಕ್ಕೂ ಅಷ್ಟೇ ಗಟ್ಟಿ ಹಾಲಿದ್ರೆ ತುಂಬಾ ಚೆನ್ನಾಗಿರುತ್ತೆ. ತುಂಬ ನೀರು ಥರ ಆದರೆ ಸಕ್ಕರೆ ಪಾಕದ ಬೇರೆ ಹಾಕ್ತೀವಲ್ವ. ಸೊ ಹಾಗಾಗಿ ನೀರು ಅನ್ನಿಸ್ಬಿಡುತ್ತೆ ಜಾಸ್ತಿ. ಸ್ವಲ್ಪ ಗಟ್ಟಿನೇ ಇರಲಿ ಹಾಲು, ತೀರಾ ನೀರೇನು ಹಾಕೋದು ಬೇಡ. ನೋಡಿ ಈಗ ಹಾಲು ಉಕ್ಕು ಬರ್ತಾಯಿದೆ. ಇವಾಗ ನಾನು ಇದನ್ನು ಸ್ಟವ್ ಆಫ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ತುಂಬ ಜಾಸ್ತಿ ಕುದಿಸ್ಬೇಕು, ಗಟ್ಟಿ ಬರಬೇಕು ಆ ಥರ ಏನೂ ಇರೋದಿಲ್ಲ. ಜಸ್ಟ್ ಒಂದು ಸ್ವಲ್ಪ ಉಕ್ಕು ಬಂದರೆ ಸಾಕು, ಆಫ್ ಮಾಡ್ಕೊಬಿಡೋಣ. ನಾನು ಇವಾಗ ಇದಕ್ಕಿಲ್ಲಿ ಏಲಕ್ಕಿನೂ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಏಲಕ್ಕಿ ಆ್ಯಡ್ ಮಾಡ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಸ್ವಲ್ಪ ಬಿಸಿ ಇರುವಾಗಲೇ ನಾವು ರಸಮಲೈ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ ಇದರೊಳಗಡೆ. ಅಂದರೆ ಬಿಸಿನೇ ಇರಬೇಕು. ಬಿಸಿ ಇದ್ದರೆ ಏನಾಗುತ್ತಂದರೆ ಚೆನ್ನಾಗಿ ಇದು ಹಾಲೆಲ್ಲ ಹಿಡ್ಕೊಳ್ಳುತ್ತೆ, ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಸ್ಮೂತಾಗಿ ಆಗುತ್ತೆ. ಬಿಸಿ ಇರುವಾಗಲೇ ನಾವು ಹಾಕೋಬೇಕಾಗುತ್ತೆ. ನೋಡಿ ತುಂಬ ಏನು ಸುಡ್ತಾ ಇಲ್ಲ, ತುಂಬ ತಣ್ಣಗೂ ಆಗಿಲ್ಲ, ಮೀಡಿಯಮ್ ಆಗಿದೆ. ಇವಾಗ ನಾನು ಒಂದೊಂದನ್ನೇ ತೆಗೆದು ನಾನು ಇವಾಗ ಇದರೊಳಗೆ ಹಾಕೋತೀನಿ. ಇದನ್ನು ಸ್ವಲ್ಪ ಈ ಥರ ಕೈಯಲ್ಲಿ ಪ್ರೆಸ್ ಮಾಡಿ ಹಾಕಿ, ಯಾಕಂದರೆ ಜಾಸ್ತಿ ಸಕ್ಕರೆ ಪಾಕ ಇರೋದ್ರಿಂದ ಇದಕ್ಕೆ ಹಾಕಿದ ತಕ್ಷಣ ಜಾಸ್ತಿ ನೀರಾಗಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಪ್ರೆಸ್ ಮಾಡಿ, ಜಾಸ್ತಿನೂ ಬೇಡ. ನಾನು ಇದೇ ರೀತಿ ಎಲ್ಲನೂ ಕೂಡ ಪ್ರೆಸ್ ಮಾಡಿ ಹಾಕೋತೀನಿ. ಜಸ್ಟ್ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. ಇವಾಗ ಎಲ್ಲನೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇದನ್ನು ಫ್ರೀಝರಲ್ಲಿ ಒಂದು ಹಾಫ್ ಆನ್ ಅವರ್ ಅಥವಾ 1 ಅವರ್ ಬಿಟ್ಟರೆ ಆಯಿತು. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ತಿನ್ನೋದಕ್ಕೆ ತುಂಬ ಕೋಲ್ಡಾಗಿ ತುಂಬ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಮಕ್ಳಿಗಂತೂ ಮಾಡಿಕೊಡಿ, ತುಂಬಾ ಇಷ್ಟಪಡ್ತಾರೆ. ಮತ್ತು ತುಂಬ ಕಡಿಮೆ ಖರ್ಚಲ್ಲಿ ಮನೇಲಿ ಎಲ್ರಿಗೂ ಇಷ್ಟ ಆಗೋ ಥರ ಮಾಡ್ಕೋಬೋದು. ಇದನ್ನೇ ಹೊರಗಡೆ ತರ್ತೀವಂದರೆ ತುಂಬಾ ಕಾಸ್ಟ್ಲಿ ಪ್ರೈಸ್ ಆಗುತ್ತೆ. ಬಟ್ ಮನೆಯಲ್ಲೇ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಫ್ರೀಝರಲ್ಲಿ ಇಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ತೆಗೆದಿದ್ದೀನಿ. ಕೋಲ್ಡ್ ಆಗಿದೆ. ಇವಾಗ ಇದನ್ನು ನಾನಿಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಾಗಿದೆ, ತುಂಬ ಸ್ಮೂತಾಗಿ, ಒಂದು ಸ್ವಲ್ಪನೂ ಕೂಡ ಒಡೆದಿಲ್ಲ, ಅಷ್ಟು ಚೆನ್ನಾಗಾಗಿದೆ ನೋಡಿ. ನಾನು ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಾಗಿತ್ತು, ಅದರಲ್ಲಿ 2 ಮಾತೇ ಇಲ್ಲ, ಅಷ್ಟು ಚೆನ್ನಾಗಾಗಿದೆ ಟೇಸ್ಟು. ಇವಾಗ ನಾನು ಇದಕ್ಕೆ ಮೇಲೆ ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ನಾವೇನು ನೆನೆ ಇಟ್ಟಿರ್ತೀವಿ ಅದೇ ಹಾಲನ್ನ ನಾನು ಇಲ್ಲೇ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ನಾವು ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬಾದಾಮು ಮತ್ತು ಪಿಸ್ತಾನ ಹಾಕ್ಕೊಳ್ಳೋಣ. ಕೇಸರಿ ಇತ್ತಂದರೆ ಹಾಕ್ಕೊಳ್ಳಿ, ಅದು ಕೂಡ ತುಂಬಾ ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದರಷ್ಟೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿದರೂ ಕೂಡ ನಡೆಯುತ್ತೆ. ಇವಾಗ ಇದ್ರ ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಅಂದರೆ ಬಾದಾಮ್ ಪಿಸ್ತಾ ಅಂದರೆ ಚೆನ್ನಾಗಿರುತ್ತೆ, ಕಾಜು ಇದ್ದರೂ ಕೂಡ ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ಫೈನಲಿ ರಸಮಲೈ ರೆಡಿಯಾಗಿದೆ. ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಏನಾದರೂ ರೆಸಿಪಿಗಳು ಬೇಕಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ವಲ್ಪ ಕೇಸರಿ ಕೂಡ ನಾನಿಲ್ಲೇ ಹಾಕೋತಾ ಇದ್ದೀನಿ. ವಿಡಿಯೋನ ಎಲ್ಲರೂ ಕೊನೆಯವರೆಗೂ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಮುಂದಿನ ರೆಸಿಪಿಯೊಂದಿಗೆ ನಾವು ಭೇಟಿಯಾಗೋಣ.